Hi everyone, how are you all? Welcome to my YouTube ಚಾನಲ್ ಆರಾಧ್ಯ ಹೋಮಿಯೋ ಕ್ಲಿನಿಕ್. ನಮಸ್ಕಾರ ಎಲ್ಲರಿಗೂ. ತಮ್ಮೆಲ್ಲರಿಗೂ ಆರಾಧ್ಯ ಹೋಮಿಯೋ ಕ್ಲಿನಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸಪ್ಲಿಮೆಂಟ್ ಬಗ್ಗೆ ಮಾತಾಡ್ತೀನಿ. ಓಕೆ, ಸೊ ಕೆಲವು ಜನ ಕೇಳ್ತಿದ್ದಾರೆ, ಮುಂಚೆ ನಾನು ಇಂಗ್ಲೀಷಲ್ಲಿ ಮಾತಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ. ಇವಾಗ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೀನಿ. ಯಾಕಂದರೆ ನಾನು ಮಾಡಿರೋ ಇಂಗ್ಲೀಷ್ ವೀಡಿಯೋಸಲ್ಲಿ ಸ್ವಲ್ಪ ಎಲ್ಲರಿಗೂ ಕ್ಲಿಯರಾಗಿ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ. ಆ್ಯಂಡ್ ಕಂಟಿನ್ಯೂಸ್ ಆಗಿ ಇಂಗ್ಲೀಷ್ ಕಂಟಿನ್ಯೂಸ್ ಫ್ಲೋ ಇದ್ದರೆ ಕೆಲವೊಬ್ಬರಿಗೆ ಅರ್ಥ ಮಾಡ್ಕೊಳ್ಳೋಕೆ ಡಿಫಿಕಲ್ಟ್ ಆಗುತ್ತೆ. ಸೊ ಇದೇ ರೀತಿ ನಂಗೆ ರಿವ್ಯೂ ಸಿಕ್ತು. ಸೊ ಹಾಗಾಗಿ ನಾನು ಕನ್ನಡದಲ್ಲಿ ಮಾತಾಡಬೇಕಂತ ಡಿಸೈಡ್ ಮಾಡಿದ್ದೀನಿ. ಸ್ವಲ್ಪ ಇಂಗ್ಲೀಷ್ ಕೂಡ ಮಿಕ್ಸ್ ಮಾಡ್ತೀನಿ, ಬಿಕಾಸ್ ಫುಲ್ ಕನ್ನಡ ಮಾತಾಡೋಕ್ಕಾಗಲ್ಲ. ಸೊ ಕಂಬೈನ್ ಮಾಡಿ ನಾನು ಹೇಳ್ತೀನಿ, ಓಕೆನಾ. ಸೊ ಇವತ್ತಿನ ಟಾಪಿಕಲ್ಲಿ ನಾನು ಸಪ್ಲಿಮೆಂಟ್ ಬಗ್ಗೆ ಮಾತಾಡ್ತೀನಿ. ಸಪ್ಲಿಮೆಂಟ್ ಯೂಶ್ವಲಿ ಪಾಪ್ಯುಲರ್ ಆಗಿ ನಮಗೆಲ್ಲರಿಗೂ ಗೊತ್ತಿರೋದು ವಿಟಮಿನ್ ಡಿ ಅಂತ, ಓಕೆನಾ. ಇದು ಮೆಡಿಸಿನ್ ಆಗಿ ತೊಗೊಳ್ಳಲ್ಲ, ಜಸ್ಟ್ ಆ್ಯಸ್ ಅ ಸಪ್ಲಿಮೆಂಟ್ ಆಗಿ ತೊಗೊತಾರೆ. ಓಕೆ, ಸೊ ಯೂಶ್ವಲಿ ಎಲ್ಲ ಫಿಸಿಷಿಯನ್ಸು ಸಪ್ಲಿಮೆಂಟ್ ಆಗಿ ವಿಟಮಿನ್ ಡಿ ಪ್ರಿಸ್ಕ್ರೈಬ್ ಮಾಡ್ತಾರೆ, ಓಕೆನಾ. ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ ಸಪ್ಲಿಮೆಂಟ್ ತೊಗೊಳ್ಳಿ ಅಂತ ಪ್ರಿಸ್ಕ್ರೈಬ್ ಮಾಡಿ ಕೊಡ್ತಾರೆ. ಸೊ ಅದೇ ರೀತಿ ನಿಮ್ಮೆಲ್ಲರಿಗೂ ಗೊತ್ತಾ, ಹೋಮಿಯೋಪತಿಯಲ್ಲಿ ಕೂಡ ಸಪ್ಲಿಮೆಂಟ್ ಇದೆ, ಓಕೆನಾ. ಸೊ ಹೋಮಿಯೋಪತಿಯಲ್ಲಿ ವಿಟಮಿನ್ ಡಿ ಸಪ್ಲಿಮೆಂಟ್ ಇದೆ, ನೋಡ್ಬೋದು ನೀವೆಲ್ಲ. ಇದು ವ್ಯಾಕ್ಸಿನ್ಸ್ ಕಂಪ್ನಿದು ವಿಟಮಿನ್ ಡಿ ಸಪ್ಲಿಮೆಂಟ್. ಸೊ ಕೆಲವ್ರು ಜನಕ್ಕೆ ಗೊತ್ತೇ ಇಲ್ಲ ಹೋಮಿಯೋಪತಿಯಲ್ಲಿ ಕೂಡ ಸಪ್ಲಿಮೆಂಟ್ಸ್ ಅವೈಲೇಬಲ್ ಇದೆ ಅಂತ. ಸೊ ಹಾಗಾಗಿ ಆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಆಯಿತಾ. ಸೊ ಈ ವಿಟಮಿನ್ ಸಪ್ಲಿಮೆಂಟ್ ನಿಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಲೈಕ್ ನಿಮ್ಮ ಸ್ಕಿನ್ ಆಗಲಿ, ಹೇರ್ ಆಗಲಿ, ನೇಲ್ಸ್ ಆಗಲಿ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ನು ತುಂಬ ಗ್ಲೋಯಿಂಗ್ ಕೊಡುತ್ತೆ. ಆ್ಯಂಡ್ ಡೆಫಿಷಿಯನ್ಸಿ ಇದ್ದವ್ರು ಯೂಶ್ವಲಿ, ಆ್ಯಂಡ್ ಅವ್ರು ಯೂಶ್ವಲಿ ತೊಗೋಬೇಕು. ಆ್ಯಂಡ್ ಇದು ಡೋಸೇಜ್ ಹೆಂಗೆ ತೊಗೋಬೇಕು ಅಂದರೆ, ಡೈಲಿ 1 ಟ್ಯಾಬ್ಲೆಟ್ ಅಂತ ಬರೆದಿದ್ದಾರೆ ಇಲ್ಲಿ ಡೋಸೇಜಲ್ಲಿ, ಎಲ್ಲ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಆಯಿತಾ. ನೀವು ಕ್ಲಿಯರಾಗಿ ನೋಡಿಬಿಟ್ಟು ಓದ್ಬಿಟ್ಟು ತೊಗೋಬೋದು. ಅಥವಾ ನಿಮ್ಮ ಹೋಮಿಯೋಪತಿ ಫಿಸಿಷನ್ನ ಖಂಡಿತವಾಗ್ಲೂ ಹೇಳ್ತೀನಿ, ಸಪ್ಲಿಮೆಂಟ್ಸ್ ನೀವು ಹಾಗೆ ತೊಗೊಳ್ಳೋಂಗಿಲ್ಲ. ನೀವು 100% ಯು ನೀಡ್ ಟು ಕನ್ಸಲ್ಟ್ ಯುವರ್ ಹೋಮಿಯೋಪತಿಕ್ ಫಿಸಿಷನ್. ನೀವು ಹೋಮಿಯೋಪತಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಪ್ರಿಸ್ಕ್ರೈಬ್ ಮಾಡಿದ್ರೆ ಅಷ್ಟೇ ನೀವು ತೊಗೊಳ್ಬೇಕು, ಆಯಿತಾ. ಸೊ ನಿಮಗೆ ಇಷ್ಟ ಬಂದಂಗೆ ತೊಗೊಳಂಗಿಲ್ಲ ಇದು ಸಪ್ಲಿಮೆಂಟ್, ಓಕೆ. ಸೈಡ್ ಎಫೆಕ್ಟ್ಸ್ ಆಗಲ್ಲ ಅಂತ ಹೇಳ್ತೀರಾ, ಮತ್ತು ಯಾಕೆ ತೊಗೋಬಾರ್ದು ಅಂತಂದರೆ, ಕೆಲವೊಂದಲ್ಲಿ ಓವರ್ ಡೋಸೇಜ್ ಆಗಿ ವಿಟಮಿನ್ ಡಿ ಓವರ್ ಡೋಸೇಜ್ ಆಗಿ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡಾಕ್ಟರ್ ರೆಕಮೆಂಡ್ ಇಲ್ಲದೆ ಯಾವುದು ಟ್ಯಾಬ್ಲೆಟ್ ತೊಗೊಳಂಗಿಲ್ಲ, ಆ್ಯಂಡ್ ಯಾವುದು ಸಪ್ಲಿಮೆಂಟ್ ಕೂಡ ತೊಗೊಳೋಗಿಲ್ಲ. ಸೊ ಇದು ವಿಟಮಿನ್ ಡಿ ಯೂಶ್ವಲಿ ಡೆಫಿಷಿಯನ್ಸಿ ಇದ್ದವರು ತೊಗೋಬೇಕು. ಆ್ಯಂಡ್ ಕೆಲವೊಮ್ಮೆ ನಿಮ್ಮ ಬಗ್ಗೆ ಲೈಕ್ ಸ್ಕಿನ್ ಅಥವಾ ನೇಲ್ಸ್ ಅಥವಾ ಹೇರ್ಸ್ ತುಂಬ ಲೈಕ್ ಚೆನ್ನಾಗಿ ಇದಾಗ್ತಿಲ್ಲ, ಗ್ರೋ ಆಗ್ತಾ ಇಲ್ಲ, ಆ್ಯಂಡ್ ಯು ಆರ್ ವೆರಿ ಕನ್ಸರ್ನ್ ಅಬೌಟ್ ಹೇರ್ಸ್ ಆ್ಯಂಡ್ ಆಲ್ ಹೇರ್ ಫಾಲ್ ಅದು ಆಗ್ತಾ ಇದ್ದರೆ ದೇ ಕ್ಯಾನ್ ಆಲ್ಸೋ ಟೇಕ್ ದಿಸ್ ವಿಟಮಿನ್ ಡಿ. ಸೊ ಮುಂಚೆ ಡಾಕ್ಟರಿಗೆ ತೋರಿಸ್ಬಿಟ್ಟು ಕನ್ಸಲ್ಟ್ ಮಾಡಿಬಿಟ್ಟು ಅವ್ರು ರೆಕಮೆಂಡ್ ಮಾಡಿದ್ರೆ ಅಷ್ಟೇ ತೊಗೊಳ್ಬೇಕು. ಇದನ್ನು ಡೈಲಿ 1 ಟ್ಯಾಬ್ಲೆಟ್ ತೊಗೋಬೇಕು. ಅಥವಾ ಕೆಲವ್ರು ಫಿಸಿಷಿಯನ್ಸ್ ಹೀಗೂ ಮಾಡ್ತಾರೆ, ಸ್ಟಾರ್ಟಿಂಗ್ 1 ವೀಕು ಡೈಲಿ 3 ಟೈಮ್ಸು ತೊಗೊಳ್ಬೋದು ಅಥವಾ 2 ಟೈಮ್ಸು ತೊಗೊಳ್ಬೋದು ಅಂತ ಹೇಳ್ತಾರೆ 1 ವೀಕ್. ಆಮೇಲೆ ಸ್ಟಾಪ್ ಮಾಡಬೇಕು, ನೆಕ್ಸ್ಟ್ 1 ವೀಕ್ ತೊಗೋಬೇಕು, ಮತ್ತೆ ಸ್ಟಾಪ್ ಮಾಡಬೇಕು, ಮತ್ತೆ 1 ವೀಕ್. ಇದೇ ರೀತಿ 5 ವೀಕ್ಸ್ ಅಥವಾ 3 ವೀಕ್ಸು ತೊಗೊಳಕ್ಕೆ ಹೇಳ್ತಾರೆ. ಬಟ್ ನಾನು ಯೂಶ್ವಲಿ ಡೈಲಿ 1 ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳ್ತೀನಿ. ಸೊ ಓಕೆನಾ. ಸೊ ಇದರಲ್ಲಿ 30 ಟ್ಯಾಬ್ಲೆಟ್ಸ್ ಇದೆ. ಸೊ ಡೈಲಿ 1 ಮಂತಲ್ಲಿ ಈ ಬಾಕ್ಸ್ ಮುಗ್ದು ಹೋಗುತ್ತೆ, ಆಯಿತಾ. ಸೊ ಇಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ, ಏನಕ್ಕೆ ರೆಕಮೆಂಡೆಡ್ ಫಾರ್ ಹೆಲ್ತ್ ಸಪ್ಲಿಮೆಂಟ್ಸ್ ಫಾರ್ ಸ್ಟ್ರಾಂಗ್ ಬೋನ್ಸ್, ಬೂಸ್ಟ್ ಇಮ್ಯುನಿಟಿ and aids convalescence, suitable for all age groups. Dosage 1 tablet once daily or as prescribed by the dietitian ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ನಿಮ್ಮ ಡಾಕ್ಟರ್ ಹೆಂಗೆ ಹೇಳ್ತಾರೆ ಹಂಗೆ ತೊಗೋಬೇಕು, ಅಥವಾ 1 ಟ್ಯಾಬ್ಲೆಟ್ ಡೈಲಿ ತೊಗೋಬೋದು. ಸೊ ಇದು ವಿಟಮಿನ್ ಡಿ ಬಗ್ಗೆ ಆಗಿರುತ್ತೆ. ಇದು ಯಾವ ಕಂಪ್ನಿದಂದ್ರೆ ವ್ಯಾಕ್ಸಿನ್ಸ್. ಹೋಮಿಯೋಪತಿಯಲ್ಲಿ ಕೂಡ ತುಂಬ ಕಂಪ್ನೀಸ್ ಇದ್ದಾವೆ, ಹೋಮಿಯೋಪತಿ ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದರಲ್ಲಿ ವ್ಯಾಕ್ಸಿನ್ಸ್ ಕಂಪ್ನಿ ಬೆಸ್ಟ್ ಮೆಡಿಸಿನ್. ಇದು ತುಂಬಾ ಗುಡ್ ರಿಸಲ್ಟ್ ಬರುತ್ತೆ. ಯೂಶ್ವಲಿ ನಾನು ಪೇಷಂಟ್ಸಿಗೆ ಇದೇನೇ ಸಪ್ಲಿಮೆಂಟ್ ಆಗಿ ಕೊಡೋದು. ಸೊ ಇಷ್ಟು ಈ ವಿಡಿಯೋದಲ್ಲಿ ವಿಟಮಿನ್ ಡಿ ಸಪ್ಲಿಮೆಂಟ್ ಬಗ್ಗೆ ಹೇಳಿದ್ದೀನಿ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋದಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಥವಾ ಏನಾದರೂ ನಿಮಗೆ ಕೇಳಬೇಕು ಅನಿಸ್ತಿದ್ರೆ ಹೋಮಿಯೋಪತಿ ಬಗ್ಗೆ, ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಹಾಕಿ, ಏನು ಎಕ್ಸ್ಪ್ಲೇನ್ ಮಾಡಬೇಕು, ಏನು ತಿಳ್ಕೊಬೇಕಂತಿದ್ದೀರಾ ಹೋಮಿಯೋಪತಿ ಬಗ್ಗೆ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ, ಆಯಿತಾ. ಅಲ್ಲಿವರೆಗೂ ಮತ್ತೆ ಸಿಗೋಣ ಹೇಳಿ ಈ ವಿಡಿಯೋದಲ್ಲಿ ಇಷ್ಟು ಹೇಳಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಬಾಯ್, ನಮಸ್ಕಾರ.